ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ಬ್ಲಾಗರ್. ಇವತ್ತಿನ ಇವತ್ತಿನ ವ್ಲಾಗ್ನ ಸ್ಪೆಷಲ್ ಏನಂತಂದ್ರೆ ಏನ್ ಮಾಡ್ತಾರೆ ಟೊಮೆಟೊ ಬಾತ್. ಚಂದು ಆಕ್ಚುಲಿ ಇವತ್ತು ಟೊಮೆಟೊ ಬಾತ್ನ ಪ್ರಿಪೇರ್ ಮಾಡ್ತಾ ಇದಾರೆ. ಸೊ ಅದನ್ನ ಫ್ರೆಂಡ್ಗೂ ಕೂಡ ಕಳಿಸ್ಬೇಕಂತ ಅನ್ಕೊಂಡಿದೀವಿ. ನೋಡಿ, ಸೊ ಹೋಲ್ ಫ್ಯಾಮಿಲಿ ಇವತ್ತು ವ್ಲಾಗ್ ಮಾಡ್ತಾ ಇದೀವಿ. ಕಿಚನ್ ಸ್ಪೆಷಲ್ ಆಗಿದ್ದೀವಿ. ಕಿಚನ್ ಅಲ್ಲಿ ಬಿಸಿ ಆಗಿದ್ದೀವಿ. ಕಿಚನ್ ಅಲ್ಲಿ ಇವತ್ತು ನಾನು, ನೇಸರು, ಚಂದು 3 ಜನ ಫುಲ್ ಬಿಸಿ ಇದೀವಿ. ಬಿಕಾಸ್ ಇವತ್ತು ಚಂದು ಸ್ಪೆಷಲ್ ಏನಂದ್ರೆ ಟೊಮೆಟೊ ಬಾತ್ ಮಾಡ್ತಾ ಇದಾರೆ. ನೋಡ್ತಾ ಇದಾರಲ್ಲೆಲ್ಲ ನಿನ್ನ ನೋಡ್ತಾ ಇದಾರೆ. ಸೊ ಅದಕ್ಕೆ ಇವತ್ತು ಚಂದು ಸ್ಪೆಷಲ್ ನಮ್ಮ ಮನೆಯಲ್ಲಿ ರಾತ್ರಿ ಊಟಕ್ಕೆ. ಅದ್ರ ಮಧ್ಯದಲ್ಲಿ ನಮ್ಮ ನೇಸರ್ ಸ್ಪೆಷಲ್ ಕೂಡ. ಸೊ ಚಂದು ನನಗೆ ಮದುವೆ ಆಗೋವಾಗ ಫಸ್ಟ್ ಮಾಡ್ಕೊಟ್ಟಿದ್ದ ಅಡುಗೆನೂ ಕೂಡ ಟೊಮೆಟೊ ಬಾತನೆ. ಅವತ್ತಿನ ದಿನ ಚಂದು ಮನೆಯಲ್ಲಿ ಮಾಡ್ಕೊಂಡು ದೊಡ್ಡ ಬಾಕ್ಸ್ ಎಲ್ಲ ಹಾಕೊಂಡ್ ಬಂದಲ್ಲ ಚಂದು. ಅವತ್ತು ಚಂದುನೇ ಫುಲ್ ಕಸ್ಟಮೈಸ್ ಮಾಡಿ ಫುಲ್ ಇಂಟ್ರೆಸ್ಟ್ ತಗೊಂಡು ರೆಡಿ ಮಾಡ್ಕೊಂಡು ಬಂದಿದ್ದು. ಏನು ಅವತ್ತು ನಿಮ್ಮ ಅಮ್ಮ ಮಾಡಿದ್ರ? ಫಸ್ಟ್ ಟೈಮ್ ಮಾಡ್ಕೊಂಡ್ ಬಂದಿತ್ತಾನೆ. ಕರೆಕ್ಟಾಗಿ ನಿಜ ಇಲ್ಲ. ಅಟ್ಲೀಸ್ಟ್ ಇವತ್ತು ವ್ಲಾಗ್ ಅಲ್ಲಿ ಎಲ್ಲರ ಮುಂದೆ ಶರಾ. ಸೊ ನನಗೆ ಇಷ್ಟು ವರ್ಷನೇ ಚಂದ ಹೇಳ್ತದೆ ಅದೇ ನಾನೇ ಮಾಡಿದ್ದು ಅಂತ. ಬಟ್ ಇವಾಗ ನಂಗೆ ಯಾಕೋ ಡೌಟ್ ಅನಿಸ್ತಾ ಇದೆ. ಈ ಸ್ಟೇಟ್ಮೆಂಟ್ ಕೊಟ್ಟ ಆಮೇಲೆ ಕರೆಕ್ಟಾಗಿ ಹೇಳಿ ಚಂದು. ಸೊ ಅವತ್ತು ಚಂದು ಅಂತೆ ಮಾಡ್ಕೊಂಡು ಬಂದಿದ್ದು ಅಂತೆ. ಚಂದು ಇಂದ ಬಂದಿರೋ ಸ್ಟೇಟ್ಮೆಂಟ್ ಸುಳ್ಳೋ ನಿಜನೋ ಗೊತ್ತಿಲ್ಲ. ಡೋಂಟ್ ಸ್ಕ್ರೀಮ್. ಸೊ ಇವತ್ತು ಇವಾಗ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ. ಸೊ ಚಂದುನೇ ಪುದೀನ ಎಲ್ಲ ಬಿಡ್ಸಿರೋದು, ಬಟಾಣಿ ಬಿಡ್ಸಿರೋದು. ಇವತ್ತು ನೋಡಿ ನಮ್ಮ ನೇಸರ್ ಇಷ್ಟು ದೊಡ್ಡವನಾದ್ರೂ ಮಾತಾಡಕ್ ಬಿಡಲ್ಲ. ಸೊ ಅದಕ್ಕೆ ಇವಾಗ ರೈಸ್ ರೆಡಿ ಮಾಡ್ಕೊಂಡಿದೀವಿ. ಆಮೇಲೆ ಪುದೀನಾನ ನೀರಲ್ಲಿ ನೆನ್ಸ್ಬಿಟ್ಟಿಟ್ಟಿದೀನಿ. ಅದಾದ್ಮೇಲೆ ಇವಾಗ ಅದ್ರ ಮಧ್ಯದಲ್ಲಿ ನಾನು ಚಂದು ಕ್ಯಾರೆಟ್ ಜ್ಯೂಸ್ ಕುಡಿತಾ ಇದೀವಿ. ಸೊ ಚಂದು ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಳ್ತಿದ್ರೆ. ಇದರಲ್ಲಿ ಇನ್ನೊಂದು ಏನ್ ಸ್ಪೆಷಲ್ ಅಂದ್ರೆ ಚಂದು ಆಕ್ಚುಲಿ ಇದಕ್ಕೆ ನೀರ್ನ ತುಂಬಾ ಕಡಿಮೆ ಅಲ್ಲ ಚಂದು ಹಾಕೋದು. ಇದೇ ರೆಸಿಪಿನ ನಾನು ನನ್ನ ವ್ಲಾಗ್ ಅಲ್ಲಿ ಅಂದ್ರೆ GDB ಕಿಚನ್ ಅಲ್ಲೂ ಕೂಡ ಹಾಕಿದೀವಿ. ಸೊ ಇನ್ ಡೀಟೇಲ್ ಆಗಿ ಲೈಕ್ ಜಸ್ಟ್ ಕುಕಿಂಗ್ ವಿಡಿಯೋ ಮಾತ್ರ ಬೇಕು, ಅದ್ರ ಬಗ್ಗೆ ಮಾತ್ರ ಬೇಕು ಅನ್ನೋರು ಸೊ ಆ ಚಾನಲ್ ವಿಸಿಟ್ ಆಗ್ಬೋದು. ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ಚಂದು ಮಾತಾಡ್ತಾನೆ ಇದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಈ ವ್ಲಾಗ್ ಅಲ್ಲಿ ಇವತ್ತು ನಿಮ್ಗೆ ಕಂಪ್ಲೀಟ್ಲಿ ಬರೀ ಇದೇ ತರ ಇರುತ್ತೆ ವ್ಲಾಗು. ಸೊ ಅನ್ಇವನ್ ಆಗಿ ರ್ಯಾಂಡಮ್ ಆಗಿ. ಸೊ ನಾವಿಬ್ರು ಹೇಗೆ ಮನೆಯಲ್ಲಿ ಇರ್ತೀವಿ ಲಿಟ್ರಲಿ ಆ ತರ ವ್ಲಾಗ್ನ ಶೂಟ್ ಮಾಡಿ ನಾನು ಹಾಕ್ಬೇಕಂತ ಅನ್ಕೊಂಡೆ. ಅದಕ್ಕೆ ಇವತ್ತು ಚಂದು ಅದಕ್ಕೆ ನಾನು ಅಡುಗೆ ಮಾಡ್ತೀನಿ, ನಾನು ಟೊಮೆಟೊ ಬಾತ್ ಮಾಡ್ತೀನಿ ಅಂತ ಅವರೇ ಇನಿಷಿಯೇಟಿವ್ ತಗೊಂಡಿದ್ರು. ಅದಕ್ಕೆ ಇವತ್ತು ಚಂದು ಕೈನ ಟೊಮೆಟೊ ಬಾತ್ ಮಾಡಿಸ್ತಾ ಇರೋದು. ಆ್ಯಂಡ್ ಅದ್ರ ಮಧ್ಯದಲ್ಲಿ ನಾನು ಚಂದು ಕ್ಯಾರೆಟ್ ಜ್ಯೂಸ್ ಕುಡ್ಕೊಂಡು ಟೊಮೆಟೊ ಬಾತ್ ಮಾಡ್ತಾ ಇದೀವಿ. ನೇಸರು ಆಟ ಆಡ್ಕೊಂಡು ಫುಲ್ ಕಿಚ್ಚಾಡ್ಕೊಂಡಿದ್ದಾನೆ. ಇವಾಗ ತಡ ಮಾಡೋದು ಬೇಡ. ಬಿಕಾಸ್ ಟೊಮೆಟೊ ಬಾತ್ನ ಚಂದು ಅವ್ರ ಫ್ರೆಂಡ್ಗೂ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಮಾಡಿ ಅದನ್ನ ಅವ್ರ ಫ್ರೆಂಡ್ಗೂ ಕೂಡ ಕಳಿಸ್ಬೇಕು. ಸೊ ಅವರಿಂದ ರಿವ್ಯೂಸ್ ನಾನು ಕಲೆಕ್ಟ್ ಮಾಡ್ಕೊಳೋಲ್ಲ. ಬಿಕಾಸ್ ದೇ ಆರ್ ಸ್ಟೇಯಿಂಗ್ ವೆರಿ ಫಾರ್ ಫ್ರಮ್ ಆ ಪ್ಲೇಸ್. ಲೈಕ್ ದೇ ಆರ್ ಸ್ಟೇಯಿಂಗ್ ಇನ್ ವಿಜಯನಗರ್. ಸೊ ನಾವಿವಾಗ ಮಲ್ಲೇಶ್ವರಂ ಸೈಡ್ ನಾವು ಸ್ಟೇ ಮಾಡಿರೋದು. ಸೊ ಹಾಗಾಗಿ ತುಂಬ ದೂರ ಆಗುತ್ತೆ. ನನ್ನ ರಿವ್ಯೂಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ತಡ ಮಾಡೋದು ಬೇಡ, ಬೇಗ ರೆಡಿ ಮಾಡಿ ಕಳ್ಸೋಣ ಬನ್ನಿ. ಆ್ಯಕ್ಚುಲಿ ನೇಸರ್ ಆ ಟೈಮಲ್ಲಿ ಕೂಡ ಕರೀತಾ ಇದ್ದ. ಬಿಕಾಸ್ ನಾನು ಅವ್ರ ಅಪ್ಪನ ಜೊತೆ ಜಾಸ್ತಿ ಇದ್ದೆ ಅಲ್ಲ. ಸೊ ಹಾಗಾಗಿ ನೇಸರ್ ಬಾ ಆಚೆ ಅಂತ ಕರೀತದ. ಸ್ವಲ್ಪ ಅಟೆನ್ಷನ್ ಸಿಕ್ಕಾಗಿದ್ದ ಅನಿಸ್ತಾ ಇತ್ತು ನನಗೆ ಆ ಟೈಮಲ್ಲಿ. ಸೊ ನಾನು ಚಂದು ಆ್ಯಕ್ಚುಲಿ ವೀಡಿಯೋ ಮಾಡ್ತಾ ಇದ್ವಲ್ಲ. ಸೊ ಅವ್ನು ಹೇಳ್ತದ ಬಾ ಆಚೆ ಸ್ವಲ್ಪ ತಿರು ನನ್ನ ಜೊತೆನಲ್ಲಿ
ಅಂತ ಹೇಳ್ತಾ ಇರ್ತಾನೆ. ಸೊ ಸಮ್ಟೈಮ್ಸ್ ಅವನೇ ಆಟಾಡ್ಕೊಳ್ತಾ ಇರ್ತಾನೆ. ಮೋಸ್ಟ್ ಆಫ್ ದ ಟೈಮ್ ಅವನೇ ಆಟಾಡ್ಕೊಳ್ತಾನೆ. ಈಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವ, ಅವ್ನಿಗೆ ಏನು ಬೇಕು ಅವ್ನು ಸರ್ಟನ್ ಟಾಯ್ಸ್ ಇಟ್ಕೊಂಡು ಅವನೇ ಆಟಾಡ್ಕೊಳ್ತಿರ್ತಾನೆ. ಸೊ ನಾನು ಚಂದು ಹಂಗೆ ಮಾತಾಡ್ಕೊಂಡೆಲ್ಲ ಅಡುಗೆ ಮಾಡ್ತಾಯಿದ್ವಲ್ಲ, ಸೊ ಅದಕ್ಕೆ ಅವ್ನು ಆಚೆ ಬಾ ಟಿ ವಿ ನೋಡೋಣ ಅಂತ ಕರೀತದ. ಸರಿ ಅಂದ್ಬಿಟ್ಟು ನಾನು ನೇಸ ಜೊತೆಗೇ ಇಲ್ಲಿ ಸ್ವಲ್ಪ ತಿದ್ದೆ ಆ್ಯಂಡ್ ಸ್ವಲ್ಪ ಅವನ ಜೊತೆಗೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಬಿಕಾಸ್ ಅವತ್ತು ಮಂಡೇ ಆಗಿರೋದ್ರಿಂದ ನಮ್ಮ ರೆಸ್ಟೋರೆಂಟ್ ಕೂಡ ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ಚಂದನು ಕೂಡ ಮನೆಯಲ್ಲಿನೇ ಇದ್ದರು. ಅದೇ ಟೈಮ್ಗೆ ನೇಸರ್ಗೆ ಸ್ವಲ್ಪ ಕ್ಯೂರಿಯಾಸಿಟಿನೂ ಕೂಡ ಇತ್ತು, ಕಿಚನಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ಚಂದು ಏನು ಮಾಡ್ತಾಯಿದ್ದಾರೆ, ಅವ್ರ ಅಪ್ಪ ಏನು ಮಾಡ್ತಿದ್ದಾರೆ ಅಂತ. ಸೊ ಹಾಗಾಗಿ ಅವನು ಅಲ್ಲೇ ಆಟ ಆಡ್ಕೊಂಡಿದ್ದ. ಆಮೇಲೆ ಟಾಯ್ಸ್ ಎಲ್ಲ ತೊಗೊಂಡು ಬಂದ. ಸೊ ಅದು ಫಿಕ್ಸ್ ಮಾಡಿಕೊಡು ಅಂತೆಲ್ಲ ಹೇಳ್ತದೆ. ಸರಿ ಅಂದ್ಬಿಟ್ಟು ಅದಕ್ಕೆಲ್ಲ ಶೆಲ್ ಹಾಕಿ ರೆಡಿ ಮಾಡಿಕೊಡ್ತಾಯಿದ್ವಿ ನಾನು ಚಂದು. ಸೊ ಅವನು ಹಾಗೇ ಸ್ವಲ್ಪ ನಾನು ಚಂದು ಈ ಥರ ಮಾಡ್ತಾಯಿದ್ರೆ ಅವನು ಮಧ್ಯದಲ್ಲಿ ಬಂದ್ಬಿಟ್ಟು ಬಾಯಿಲಿ ಅಂತ ಕರೀತಾ ಇರ್ತಾನೆ. ಸೊ ಮಕ್ಕಳೇ ಹಾಗೆ ಅಲ್ಲ. ಇವಾಗ ಟೊಮೆಟೊ ಬಾತ್ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಆನಿಯನ್ ಹಾಕೋಣ ಅದಕ್ಕೆ ಫಸ್ಟು. ಇವಾಗ ಒಂದು 3 ಆನಿಯನ್ ತೊಗೊಂಡಿದ್ದೀನಿ. 3 ಆನಿಯನ್ ಹಾಕ್ತಾ ಇದ್ದೀನಿ ಜಾರ್ಗೆ. ಸ್ಮಾಲ್ ಆನಿಯನ್ ಈ ಸೈಜ್ ಇತ್ತಲ್ಲ, ಈ ಸೈಜ್ ಸ್ಮಾಲ್ ಆನಿಯನ್. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇರೋದು. 2 ರಿಂದ 3 ಗಾರ್ಲಿಕ್ ತೊಗೊಂಡಿದ್ದೀನಿ. ಗಾರ್ಲಿಕ್ ಹಾಕೊಂಡಿದ್ದೀನಿ. ಆನಿಯನ್ ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೇದು. ಬಟ್ ಇದಕ್ಕೆ ಶುಂಠಿ ಹಾಕೋಂಗಿಲ್ಲ ಟೊಮೆಟೊ ಬಾತ್ಗೆ, ಬರೀ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಇದಕ್ಕೆ ರೈಸ್ ಮಾಡ್ಬೇಕಾದ್ರೆ ಮಸಾಲ ಹಾಕಲ್ಲ. ಅದಕ್ಕೆ ಈಗ ಮಸಾಲ ಗ್ರೇವಿ ಮಸಾಲಾಗಿನೇ ಸ್ವಲ್ಪ ಹೋಲ್ ಸ್ಪೆಷಲ್ ವೇರಿ ತುಂಬ ಕಡಿಮೆ, ಎಲ್ಲ 1-2 ಅಷ್ಟೇ ತೊಗೊಂಡಿರೋದು. ಆಮೇಲೆ ಮೇನ್ ಧನಿಯಾ ಕಾಳು ಬೇಕು ಇದಕ್ಕೆ. ಸೊ ಇದಕ್ಕೆ ಧನಿಯಾ ಕಾಳು ಬೇಕು. ಧನಿಯಾ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ನಮ್ಗೆ ಸ್ವಲ್ಪ ಧನಿಯಾ ಕಾಳು ಜಾಸ್ತಿ ಇಷ್ಟ, ಅದಕ್ಕೆ ಒಂದು ಜಾಸ್ತಿ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಇವಾಗ ಕಲರ್ಗೆ ಬೇಡಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ಮಣ್ಕಟ್ಟು ಹಾಕೋಣ, ಖಾರ ಬರ್ತದೆ. ಆಮೇಲೆ ಇವಾಗ ಟೇಸ್ಟ್ಗೆ ಸ್ವಲ್ಪ ಇದು ಮಣ್ಕಟ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಗೊತ್ತಾ? ಸೊ ಸ್ವಲ್ಪ ನೀರು ಹಾಕೋಣ ಮಸಾಲೆ ರುಬ್ಕೊಳ್ಳೋಕ್ಕೆ. ಇನ್ನೊಂದು ವಿಷಯ ಏನಂದರೆ, ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ. ಬಿಕಾಸ್ ನನ್ನ ಚಂದು ಕಾನ್ವರ್ಸೇಷನ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟಿಂದ ಇದೇ ಥರ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದೇ ಥರ ಕಂಟೆಂಟ್ಸ್ನ ನಾನು ಚಂದು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದೇ ಥರ ಏನಾದರೂ ಏನು ಮಾಡ್ಬೋದು ಅಂತ ನನಗೂ ಐಡಿಯಾಸ್ ಕೊಡಿ. ಸೊ ಕಮೆಂಟ್ಸ್ ಮಾಡಿ, ಸೊ ನನಗೂ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ನಾನು ಅದೇ ರೀತಿ ನನ್ನ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚೂರು ನೀರು ಹಾಕು. ಹಾಂ, ಚೂರು ನೀರು ಹಾಕ್ಬಿಟ್ಟು ಮಾಡು. ಜಾನ್ಸ್ ಕೊಟ್ಬಿಡ್ಲಾ? ಏನಿಲ್ಲ, ಇಷ್ಟೇ ಕರೆಕ್ಟಾಗಿ ಚೂರು ರಫ್ ಇದೆ ಅಷ್ಟೇ. ಚೂರು ನೀರು ಹಾಕ್ಬಿಟ್ಟು ಅವತ್ತು ನಾನು ನೀಟಾಗಿ ಸ್ಟ್ರೈನ್ ಮಾಡಿನೇ ಮಾಡಿದ್ದು. ನೀರಾಗ ಸ್ವಲ್ಪ ಮಾಡೋದು. ನೋಡಿ ಇಷ್ಟೇ ಟೊಮೆಟೊ ಜ್ಯೂಸ್ ಸಾಕಾಗುತ್ತೆ ಪ್ಯೂರಿ. ಹಾಂ, 4.5. 5 ಗ್ಲಾಸ್ ಜ್ಯೂಸ್ ಬೇಕು. 4 5 ನಾನು ಹೇಳೋದೇನು ಗೊತ್ತಾ, ನೀರು ಹಾಕ್ಲೇ ಬೇಡ, ಸ್ವಲ್ಪ ಇದು ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆ ನೋಡೋಣ. ಸೊ ಮೆಷರ್ ಮಾಡಲಾ? ಸ್ವಲ್ಪ ಹಾಕಿದ್ರೆ ಆ್ಯಕ್ಚುಲಿ ನಾನು ಅಡುಗೆ ಏನೋ ಮಾಡ್ತಾಯಿದ್ದೆ. ಸೊ ಚಂದು ಬಂದುಬಿಟ್ಟು ಮಧ್ಯದಲ್ಲೇ ಟೊಮೆಟೊ ಬಾತ್ ಮಾಡೋಣ ಅಂತಂದರು. ಫೈನ್, ನೀನು ಕೂತ್ಕೋ, ನೀನೇನು ಕೆಲಸ ಮಾಡಿಕೊಡ್ಬೇಡ, ಎವ್ರಿಥಿಂಗ್ ನಾನೇ ಮಾಡ್ತೀನಿ. ಲೈಕ್ ಚಾಪಿಂಗ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಅದೆಲ್ಲ ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಮಧ್ಯದಲ್ಲಿ ಬಂದುಬಿಟ್ಟು ಇದೆಲ್ಲಿದೆ ಅದು ಕೊಡು ಇದು ಕೊಡು ಅಂತ ಕೇಳೋವಾಗ ಸೊ ಕಾಂಟ್ ಹೆಲ್ಪ್ ಇಟ್, ನಾನು ಕಿಚನಿಗೆ ಬರಲೇಬೇಕಾಯ್ತು. ಅದರಲ್ಲಿ ಅರ್ಧ ಕೆಲಸ ನಾನು ಮಾಡಿಕೊಟ್ಟೆ, ಇನ್ನು ಮಿಕ್ಕಿದ ಅರ್ಧ ಕೆಲಸ ಬಂದ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಸೊ ಚಂದ ನಾನು ಮಾಡಿದೆ ಅಂತ ಹೇಳ್ತಾಯಿದ್ರು. ಸೊ ಹಸ್ಬೆಂಡ್ಸ್ ಅಂದರೆ ಹಾಗೆ ಅಲ್ಲ. ಸೊ ಏನಾದರೂ ಕೆಲಸ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರೆ ಸೊ ಮಧ್ಯದಲ್ಲಿ ನಮ್ಮನ್ನು ಕರಿತಾನೆ ಇರ್ತಾರೆ. ಆಬ್ವಿಯಸ್ಲಿ ನಾವು ಅಲ್ಲಿಗೆ ಹೋಗಲೇಬೇಕಾಗತ್ತೆ. ಸೊ ಅರ್ಧಕ್ಕರ್ಧ ಕೆಲಸ ಮಾಡಿಕೊಟ್ಟಿರ್ತೀವಿ. ಮೇನ್ ಕೆಲಸಗಳೇನಿದೆ ನಮ್ಮ ಕೈಲೇ ಮಾಡಿಸಿರ್ತಾರೆ ಗಂಡಂದಿರು. ಸೊ ನಾನು ಇದನ್ನು ಎಂಜಾಯ್ ಮಾಡ್ತೀನಿ. ಬಿಕಾಸ್ ಚಂದಕ್ಕೆ ಟೈಮ್ ಸಿಗೋದೇ ಯಾವಾಗೂ. ಸೊ ಹಾಗಾಗಿ ಸಿಕ್ಕಿದಾಗ ಈ ರೀತಿ ಮಾಡಿಕೊಡ್ತಾರೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಹಸ್ಬೆಂಡ್ ಸ್ವಲ್ಪ ಆದ್ರೂ ಈ ಥರ ಮಾಡಿದ್ರೂ ಓಕೆ ಮೆಸ್ಸಿ ಮಾಡ್ತಾರೆ, ದಟ್ಸ್ ಫೈನ್, ಐ ಅಂಡರ್ಸ್ಟ್ಯಾಂಡ್. ಬಟ್ ಏನೋ ಒಂಥರ ಗಂಡ ಹೆಂಡತಿ ಮಧ್ಯೆ ಕಾನ್ವರ್ಸೇಷನ್ಸು ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಕಾನ್ವರ್ಸೇಷನ್ ಎಲ್ಲ ಚೆನ್ನಾಗಿ ನನಗಂತೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಚಂದು ಸರಿ ಬಾ ಮಾಡೋಣ, ನಾನು ಮಾಡ್ಕೊಡ್ತೀನಿ ಅಂತ ಎವ್ರಿ ಟೈಮ್ ಕರೆದಾಗ್ಲೂ ಸೇಮ್ ಥಿಂಗ್ ನಡೆಯುತ್ತೆ ನಮ್ಮ ಮನೆಯಲ್ಲಿ. ಏನಾದರೂ ಚಾಪಿಂಗ್ ಏನಾದರೂ ನನಗೆ ಈ ಥರ ಕಟ್ ಮಾಡೋಕ್ಕೆ ಬರ್ತಿಲ್ಲ ಅಂತಂದಾಗ ಸೊ ಹ್ಯಾವ್ ಟು ಡೂ ದ್ಯಾಟ್ ವರ್ಕ್. ಸೊ ಐ ಕಾಂಟ್ ಹೆಲ್ಪ್ ಇಟ್. ಸೊ ಹಾಗಾಗಿ ಹಿಂಗೆ ಕೆಲಸ ಮಾಡ್ತಾರೆ. ಮಧ್ಯದಲ್ಲಿ ನಮ್ಮ ಪುಟಾಣಿನೂ ಕೂಡ ಇದೇ ಥರ ತರಲೆ ಮಾಡ್ತಾಯಿದ್ದ.
ಸೊ ಈಗ ಟೊಮೆಟೊ ಬಾತ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೊಂದು ಪ್ರೆಷರ್ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲು ಕಡಿಮೆ ತಿಂದಷ್ಟು ಒಳ್ಳೆಯದೇ, ಸೊ ಕಡಿಮೆನೇ ಹಾಕ್ತಾಯಿದ್ದೀನಿ. ಓಕೆ, ಸಾಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಆಯಿಲು. ಇವಾಗ ಓಕೆ, ನೆಕ್ಸ್ಟ್ ಇವಾಗ ಪುದೀನ ಲೀವ್ಸ್ ಹಾಕೊಂಡು ಬನ್ನಿ. ಚಂದು ನೆಕ್ಸ್ಟ್ ನಾನು ಸ್ವಲ್ಪ ಇದಕ್ಕೆ ಪುದೀನ ಲೀವ್ಸ್ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸೊ ಇದು ಬೇರೆ ಇನ್ನೇನು ಸಾಸಿವೆ ಗಿಸಿವೆ ಏನು ಹಾಕಲ್ಲ. ಸೊ ಅದನ್ನ ಡೈರೆಕ್ಟಾಗಿ ಪುದೀನ ಲೀವ್ಸ್ ಹಾಕ್ತಾಯಿದ್ದೀನಿ. ಮಸಾಲಾನು ಹಾಕಲ್ಲ, ಹೋಲ್ ಸ್ಪೈಸಸ್ ಏನು ಹೋಲ್ ಸ್ಪೈಸಸ್ ಏನು ಹಾಕ್ಬಾರ್ದು ಮಾಡ್ತೀವಿ. ಓಕೆ, ಆದಷ್ಟು ಇದು ಹಾಕುವಾಗ ಮಾತ್ರ ಕಡಿಮೆ ಫ್ಲೇಮ್ ಇಟ್ಕೊಂಡು ಹಾಕಿ, ಇಲ್ಲಾಂದರೆ ಬಿಕಾಸ್ ನಾವು ನೀರಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಬೇಕಾದರೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ, ರೈಟ್? ಎಸ್, ಫಸ್ಟು ಪುದೀನ ಫ್ರೈ ಮಾಡ್ಕೊಳ್ಳೋಣ. ಪುದೀನ ಫ್ರೈ ಆದಮೇಲೆ ಟೊಮೆಟೊ ಫ್ರೈ ಮಾಡ್ಕೊಬೇಕು. ಇದು ಯಾರ್ದು ರೆಸಿಪಿ ಚಂದು? ಇದು ನನ್ನ ಓನ್ ರೆಸಿಪಿ. ಇಲ್ಲ, ನಮ್ಮ ಅಮ್ಮನ ರೆಸಿಪಿ. ನೋಡಿ, ಇಲ್ಲಿ ನಾನು ಮಸಾಲಾನ ಏನಂತಾರೆ ಸ್ಟ್ರೈನ್ ಮಾಡಿಕೊಟ್ಟಿದ್ದೀನಿ, ಟೊಮೆಟೊ ರುಬ್ಕೊಟ್ಟಿದ್ದೀನಿ. ಅರ್ಧ ಟೊಮೆಟೊ ನೀನು ಮಾಡಿದ್ದು, ಅರ್ಧ ಟೊಮೆಟೊ ನಾನು ಮಾಡಿದ್ದು. ಅದಾದಮೇಲೆ ಅಕ್ಕಿ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಕೊಟ್ಟಿದ್ದೀನಿ. ಅಕ್ಕಿ ಒಂದು 6 times ವಾಶ್ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ. ತೀಟೆ ಸುಬ್ಬ ಇಲ್ಲೇ ಆಟ ಆಡ್ತಿರ್ತಾನೆ ಕಾರ್ ಹಿಡ್ಕೊಂಡು. ನೋ ಅಮ್ಮ, ಚಂದು ಇವಾಗ ನನ್ನ ಹಳೆ ವ್ಲಾಗಲ್ಲಿ ನಿಂದು ಪ್ರೊಫೆಷನ್ ಏನು ಅಂತ ರಿವೀಲ್ ಆಗಿದೆ. ಸೊ ನೀನು ಅದಕ್ಕೇನು ಆನ್ಸರ್ ಮಾಡ್ತೀಯಾ? ಏನ್ ಅನ್ಕೊಂತಾರೆ ಹುಡುಗರು? ನಮ್ಮ ಅಣ್ಣಕ್ಕೆ ಒಂಚೂರು ಕೆಲಸ ಮಾಡ್ತಾರೆ ಇಲ್ಲಿ ಮನೆ ನೋಡಿ ಹೆಂಗ್ ಮಾಡಿಸ್ಕೊಳಕ್ಕ ಅಂತ. ನೀನೇ ಅಡುಗೆ ಮಾಡುತ್ತಾನೆ. ನೆಕ್ಸ್ಟ್ ಏನಾಗ್ತದೆ ಹೇಳು? ಇವಾಗ ಬಂದೆ. ಪುದೀನ ಸ್ವಲ್ಪ ಫ್ರೈ ಆಗಿದೆ, ಸ್ಮೆಲ್ ಎಲ್ಲ ಸ್ಟಾಪ್ ಆಗಿದೆ ಬರೋದು. ಸ್ಟಾಪ್ ಆಗಲ್ಲ, ಜಾಸ್ತಿ ಆಗುತ್ತೆ ಫ್ರೈ ಮಾಡ್ತಾ ಪುದೀನ ಸ್ಮೆಲ್ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಇವಾಗ ಅದಕ್ಕೆ ಒಂದೆರಡು ಟೊಮೆಟೊ ಹಾಕೊಂತ ಇದ್ದೀನಿ. ನನಗೆ ಬಿಗ್ ಚಂಕ್ಸ್ ಆಗಿ ಬಿಗ್ ಚಂಕ್ಸ್ ಕಟ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಟೊಮೆಟೊ ಇಷ್ಟ ಬೇಸಿಕ್ಲಿ. ಓಕೆ, ಆಮೇಲೆ ಸ್ವಲ್ಪ ಗ್ರೀನ್ ಪೀಸ್ ತೊಗೊತಾ ಇದ್ದೀನಿ. ನೋಡಿ ಮಧ್ಯದಲ್ಲಿ ಈ ತೀಟೆ ಸುಬ್ಬ ಬಿಡಲ್ಲ ನಮಗೆ. ನೀಡಿ ನೂಡಲ್ಸಾ? ನೀನು ಅದನ್ನ ಕುಕ್ ಮಾಡಬಾರ್ದು ಇವಾಗ. ಓಕೆ, ಕುಕ್ ಮಾಡಂಗಿಲ್ಲ ಬಿಕಾಸ್ ನಾವಿವಾಗ ರೈಸ್ ತಿಂತಾ ಇದೀವಿ, ಯಾರು ತಿನ್ನಲ್ಲ ಅದನ್ನ. ತಲೆ ಬಗ್ಗಿಸ್ಕೊಂಡು ಹೋಗ್ಕೋಣ. ನಾಳೆ ಸರ್, ನಾಳೆ. ಸೊ ನೋಡಿ, ಒಳ್ಳೆ ಅರೋಮ ಬರ್ತದೆ ಪುದೀನ ಫ್ರೈ ಮಾಡಿದ್ಮೇಲಂತೂ. ಟುಮಾರೋ ನೆಕ್ಸ್ಟ್ ಇದಕ್ಕೆ ಬರಣಿ ಹಾಕ್ತಾ ಇದ್ದೀನಿ. ಓಕೆ, ಇಷ್ಟ ಡಬ್ಬದ ಮಿಕ್ಸಿ ಸಾಕು. ನಾವು ಇಂಟು ಇಷ್ಟ ಇಲ್ಲ ಅಂತ ಕಡಿಮೆ ಹಾಕಿದ್ದೀನಿ. ಇಷ್ಟು ಬಿಸಿ ಅದು ನನಗೆ ಫ್ರೀಜರ್ಗೆ ಹಾಕ್ತೀನಿ. ಸೊ ನೋಡಿ, ನನಗೆ ಬಟಾಣಿ ಇಷ್ಟನೇ, ಬಟ್ ಎಷ್ಟು ಬೇಕೋ ಅಷ್ಟು ಹಾಕೊಂಡೇ ಕರೆಕ್ಟು. ಬಟ್ ಚಂದ್ರು ಹಾಗಲ್ಲ. ನೀವು ಬೇಕಂದರೆ ಇಡ್ಲಿಗೆ ಬಟಾಣಿ ಹಾಕಿ ಇಡ್ಲಿ ಮಾಡ್ಕೊಡ್ತೀನಿ ಅಂದರೆ ಚಂದ್ರು ತಿನ್ನಕ್ಕೆ ಹೇಳಿದೆ. ವಾಟ್ ಈಸ್ ಯುವರ್ ಆನ್ಸರ್? ಗ್ರೀನ್ ಪೀಸ್ ದ ಬೆಸ್ಟ್, ಹೈ ಪ್ರೋಟೀನ್, ವೆರಿ ಗುಡ್. ಬಟ್ ಹಿಂಗೆ ಸ್ವಲ್ಪ ಓವರ್ ಆಗಿನೇ ಇಷ್ಟ. ನಂಗೆ ಪ್ರೋಟೀನ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಆ ಗ್ಲಾಸಲ್ಲಿ. ಈ ಗ್ಲಾಸಲ್ಲಿ ಸ್ಮಾಲ್ ಗ್ಲಾಸು. ಸೊ ಇದೇ ಸ್ಮಾಲ್ ಗ್ಲಾಸಲ್ಲಿ 4 ಗ್ಲಾಸ್ ಮಸಾಲೆ ಹಾಕೋಣ ಫಸ್ಟು. ಇದು ಲೈಕ್ ಇವಾಗ 1 ಗ್ಲಾಸ್ಗೆ 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಮಸಾಲ ಅನ್ನೋ ಥರ ಲೆಕ್ಕ. ಹೌದು. ಈ ಮಸಾಲೆ ನೀವು ಅವರೇ ನೋಡ್ದಂಗೆ ಆನಿಯನು, ಗಾರ್ಲಿಕ್ಕು ಎಲ್ಲ ಹೋಲ್ ಸ್ಪೈಸಸ್ಸು, ಧನಿಯಾ ಕಾಳು, ಬೇಡಿಗೆ, ಮಣ್ಕಟ್ಟು 3 ಗ್ಲಾಸ್ ಆಯಿತು.
ಕರೆಕ್ಟಾಗಿ ಆಗುತ್ತಲ್ಲ ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿ ಸಾಕು. ತೋರಿಸು ಹಾಕ್ಬಿಡು ಚಂದ, ಇನ್ನೇನು ಅರ್ಧ ಗ್ಲಾಸಿಗೆ ತುಂಬ ಆಗುತ್ತೆ. ಮಸಾಲೆ ಖರ್ಚು ಆಗ್ಬಿಡುತ್ತೆ. ಇದೇ ಜಾಸ್ತಿ ಆಯಿತು, ಜಾಸ್ತಿ ಹಾಕಿದ್ದೀನಿ. ಸರಿ ಇದರಲ್ಲಿ ಹಂಗೆ ದೊಡ್ಡಗೆ ಹಾಕು ಗ್ಲಾಸು, ಕ್ಲೀನ್ ಮಾಡ್ಕೊತೀನಿ. ದಯವಿಟ್ಟು ಹಾಕ್ಬಿಡು, ಟೊಮೆಟೊ ಪ್ಯೂರಿ ಇದೆ ಗ್ಲಾಸ್. ತಿಪ್ಪೆ ಮಾಡಬೇಡ. ಇನ್ನೊಂದು ಗ್ಲಾಸ್ ಕೊಡ್ತೀನಿ ಹಾಕ್ಬಿಡು. ಕೈ ತೊಳ್ಕೊಬೋಗಿ ನಾವು ಆಚೆಗಡೆ. ಯೂಶಲಿ ನನ್ನ ಕಿಚನಲ್ಲಿ ಚಂದುಗೆ ಎಂಟ್ರಿನೇ ಇಲ್ಲ, ಟು ಬಿ ಫ್ರ್ಯಾಂಕ್. ಎಸ್, ಆಯ್ತಾ, ಅವ್ರದ್ದು ಏನೇ ಅಡುಗೆ ಇದ್ರೂ ಹೋಟೆಲಲ್ಲಿ ಅಷ್ಟೇನೆ. ಯಾಕೆ ಅಂದರೆ ಆ್ಯಸ್ ಯೂಶುವಲ್, ಐ ಮೀನ್ ಇಟ್ಸ್ ಆಲ್ ಏನಂತಾರೆ, ಯೂನಿವರ್ಸಲ್ ಟ್ರೂತ್ ಅದು. ಸೊ ಎಲ್ಲ ಗಂಡಂದಿರು ಐ ಡೋಂಟ್ ನೋ, ಸೊ ಕೆಲವು ಗಂಡಂದಿರು ಕಿಚನ್ನಿಗೆ ಬಂದು ಅಡುಗೆ ಮಾಡಿದ್ರೆ ಅದಕ್ಕೆ 10ರಷ್ಟು ಜಾಸ್ತಿ ಕೆಲಸ ನಮಗಿರುತ್ತೆ. ಸೊ ಹಾಗಾಗಿ ನನ್ನ ಕಿಚನ್ಗೆ ಚಂದು ಎಂಟ್ರಿ ಇರಲಿಲ್ಲ. ಓಕೆ, ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಮಸಾಲ ಬಾಯ್ಲ್ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಂಡು. ಸೊ ಎಸ್, ನನ್ನ ಕಿಚನ್ಗೆ ಬಿಡ್ತಾ ಇರಲಿಲ್ಲ. ತುಂಬ ಈ ಮನೆಗೆ ಬಂದಾದಮೇಲೆ ತುಂಬ ಕಡಿಮೆ ಚಂದು ಕಿಚನಿಗೆ ಬಂದು ಅಡುಗೆ ಮಾಡ್ತಾ ಇರೋದು. ಬಿಕಾಸ್ ಅದಕ್ಕೆ 10ರಷ್ಟು ಕೆಲಸ ನನಗಿರುತ್ತೆ. ಸೊ ಹಾಗಾಗಿ ನಾನು ಬಿಡ್ತಾ ಇರಲಿಲ್ಲ, ಅಲ್ಲ ಚಂದು? ಎಸ್, 100%. ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಬಿಡ್ಕೊತಾ ಇದೆ, ಮಸಾಲೆಯಿಂದ ಸಪ್ರೇಟ್ ಆಗ್ತದೆ. ಸೊ ಸ್ಲೋ ಕುಕ್ಕಿಂಗ್ ಮಾಡಬೇಕು ಯಾವತ್ತಿದ್ರು, ಫಾಸ್ಟಾಗಿ ಅಡುಗೆ ಮಾಡಬಾರ್ದು. ಅಡುಗೆ ಮೇನ್ ಸೀಕ್ರೆಟ್ ಅದು. ಎಷ್ಟು ನಿಧಾನ ಕಡಿಮೆ ಊರಲ್ಲಿ ಅಡುಗೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಎಲ್ಲ ಐಟಮ್ಸ್. ನೆಕ್ಸ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ದೀವಿ, ಬಾಸುಮತಿ ರೈಸ್ ಯೂಸ್ ಮಾಡಿದ್ದೀವಿ. ಸ್ಟೇ ಮಾಡ್ಕೊಂಡ್ಬಿಡ್ತೀವಿ. ಟು ಬಿ ಫ್ರ್ಯಾಂಕ್, ಈ ಟೊಮೆಟೊ ಬಾತು ನನಗೆ ಮುಂಚೆ ಟೊಮೆಟೊ ಬಾತ್ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ನನ್ನ ಮದುವೆ ಸೆಟ್ ಆದಮೇಲೆ ಚಂದು ಒಂದ್ಸಲ ಟೊಮೆಟೊ ಬಾತ್ ಮಾಡ್ಕೊಂಡು ಬಂದಿದ್ರು. ಸೊ ಅವಾಗಿಂದ ನನಗೆ ಟೊಮೆಟೊ ಬಾತ್ ಅಂದರೆ ಸಖತ್ ಇಷ್ಟ. ಸೊ ಹಾಗಾಗಿ ಲೈಫಲ್ಲಿ ನಾನು ಟೊಮೆಟೊ ಬಾತ್ ಇಷ್ಟು ಟೇಸ್ಟ್ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ಅದಾದಮೇಲಿಂದ ನಾನು ಟೊಮೆಟೊ ಬಾತ್ ಚೆನ್ನಾಗಿ, ಐ ಮೀನ್ ಟೊಮೆಟೊ ಬಾತ್ ಜಾಸ್ತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೆಂಗಾದ್ರು ಅಕ್ಕಿ ಬಂದಿದೆ, ಬಾಸುಮತಿ ರೈಸ್ ತೊಗೊಂಡಿದ್ವಿ, ಇಂಡಿಯಾ ಗೇಟ್ ಕ್ಲಾಸ್. ಓಕೆ, ಇದನ್ನ ಎಷ್ಟು ತನಕ ನೆನೆಸಿದ್ದಾರೆ ನಿಮ್ಮ ಹೆಂಡತಿ? ಅದು ಅವ್ರಿಗೆ ಕೇಳಬೇಕು. ನಾನು ಆ್ಯಕ್ಚುಲಿ ಇದನ್ನು ಕುಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದಾಗ ನಾನು ನೆನೆಸಿಟ್ಕೊಂಡಿರ್ತೀನಿ. ಸೊ ಅಲ್ಲಿಗೆ ಒಂದು 15-20 ಮಿನಿಟ್ಸ್ ಅಂತೂ ಆಗೇ ಇರುತ್ತೆ. ಸೊ ಅಲ್ಲಿಗೆ 20 ಮಿನಿಟ್ಸ್ ಟು 30 ಮಿನಿಟ್ಸ್ವರೆಗೂ ನೆಂದಿರುತ್ತೆ ಅಕ್ಕಿ. ಯೂಶ್ವಲಿ ನಾನು ರೈಸ್ ಮಾಡೋವಾಗ ಎವ್ರಿ ಟೈಮ್. ಸೊ ಅವಾಗ ಏನಂದರೆ ನಾವು ಮಸಾಲೆ ಇದಕ್ಕೆಲ್ಲ ಕಡಿಮೆ ಹಾಕ್ತಾ ಇರೋದ್ರಿಂದ ಬಾಸುಮತಿ ಆಗಿರೋದ್ರಿಂದ ಚೆನ್ನಾಗಿ ಹರಳುತ್ತೆ. ಆ ರೀಸನ್ಗೋಸ್ಕರ. ಟೊಮೆಟೊ ಪ್ಯೂರಿ ಯಾವಾಗ ಹಾಕೋದು? ರೈಸ್ ಒಂದು 2 ನಿಮಿಷ ಫ್ರೈ ಆಗಲಿ ಚಂದು. ಟೊಮೆಟೊ ಪ್ಯೂರಿ ಚೆನ್ನಾಗಿದೆ ಚಿನ್ನ. ಇವಾಗ ಇದಕ್ಕೆ 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದ 4.5 ತೊಗೊಂಡು 6 ಗ್ಲಾಸ್ ಟೊಮೆಟೊ ಪ್ಯೂರಿ ಹಾಕ್ತಾ ಇದ್ದೀನಿ. 1 2 3 4 5 6 ಹಾಕ್ಬಿಡು ಫುಲ್ಲು. ಸೊ ಈ ಟೊಮೆಟೊ ಬಾತ್ನ ಬರೀ ಟೊಮೆಟೊ ಪ್ಯೂರಿಲೇ ಕುಕ್ ಮಾಡ್ತೀವಿ. ಸೊ ಅದೇ ಮೇನ್ ಮ್ಯಾಜಿಕ್ ಆಫ್ ಟೊಮೆಟೊ ಬಾತ್. ನೀರು ಹಾಕಲ್ವಾ? ನೀರು ಹಾಕಿದ್ರೆ ಸ್ವಲ್ಪ ರೈಸ್ ಕುಕ್ಕರ್, ಬಟ್ ವಾಟ್ರಿ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಸಾಕು ಅನಿಸ್ತದೆ ನನಗೆ. ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ. ಸೊ ಕೆಲವ್ರು ಸಲ ಲೈಕ್ ಇವಾಗ ಕೆಲವರು ಜಾಸ್ತಿ ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳುವಾಗ ಜಾಸ್ತಿ ನೀರು ಹಾಕ್ಕೊಳ್ತಾರೆ, ಕೆಲವರು ಕಡಿಮೆ ನೀರು ಹಾಕ್ಕೊಳ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ರೈಸ್. ಎಸ್,
ನೀವು ಕುಕ್ ಮಾಡ್ಕೊಳ್ಳೋವಾಗ ನೀವು ಯಾವ ಕನ್ಸಿಸ್ಟೆನ್ಸಿ ನೀವು ಮಸಾಲ ಮತ್ತು ಪ್ಯೂರಿ ರೆಡಿ ಮಾಡ್ಕೊಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯೂಶಲಿ ಮಸಾಲ ತಿಕ್ಕಾಗಿದ್ರೆ ನೀರು 1 ಅಥವಾ 1.5 ಗ್ಲಾಸ್ ಅಥವಾ ಮ್ಯಾಕ್ಸಿಮಮ್ 2 ಗ್ಲಾಸ್ ಇಡ್ಸುತ್ತೆ. ಕರೆಕ್ಟಾ? ಒಂದು ಗ್ಲಾಸ್ ಹಾಕ್ಲಾ ಅದಕ್ಕೂ? ಓಕೆ, ಸೇಫರ್ ಸೈಡ್. ನೋಡಿ ನಾವು ಬರೀ 1 ಗ್ಲಾಸ್ ಅಷ್ಟೇ ಹಾಕಿರೋದು, ಬಿಕಾಸ್ ಟೊಮೆಟೊ ಪ್ಯೂರಿ ಸ್ವಲ್ಪ ತೆಳ್ಳಗೆ ಇದೆ. ಸೊ ಹಾಗಾಗಿ ನನ್ನ ಪ್ರಕಾರ ಕರೆಕ್ಟಾಗಿ ಆಗುತ್ತೆ. ಹೌದಾ? ಹಾಂ, ಸರಿ. ಏನು ಮಾಡ್ತೀವಿ? ಇಡ್ಲಿ ಮಾಡ್ತೈತೆ ಇಷ್ಟ ಏನು ಮಾಡಿದ್ರೆ ಇಡ್ಲಿ ಬರ್ತೈತೆ. ಇದಾ ಟೊಮೆಟೊ ಬೇಕು, ಫಿನಿಶಿಂಗ್ ಇಲ್ಲ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲ. ಸೊ ಇವಾಗ 1 ಸ್ಪೂನ್ ತುಪ್ಪ ಹಾಕೋಣ. ನಿಮ್ಗೆ ಎಷ್ಟು ಬೇಕು ಹಾಕೊಳ್ಳಿ, ನಾನೊಂದು 2 ಸ್ಪೂನ್ ತುಂಬಾ ಆಯಿಲ್. ಈಗ ತುಪ್ಪ ಹಾಕೊಂಡಿರೋದ್ರಿಂದ ಬಾಯ್ಲು ಚೆನ್ನಾಗಿ ಆಗ್ತಾಯಿದೆ. ಕ್ಲೀನಾಗಿ ಒಂದ್ಸಲ ತುಪ್ಪನ ಮಿಕ್ಸ್ ಮಾಡಿ ರೈಸಕ್ಕೆ ಎಡೆಯಿಂದ ಯಾವುದು ಅಂಟ್ಕೊಂಡಿರೋಂಗೆ ನಿಧಾನಕ್ಕೆ ಬ್ರೇಕ್ ಆಗ್ತಿರೋದು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋ ಟೈಮು. ಸೊ ಲಿಡ್ ಕ್ಲೋಸ್ ಮಾಡಿದ ಮುಂಚೆ ಕ್ಯಾಪ್ಸಿಕಮ್ ಕಟ್ ಮಾಡಿರೋದನ್ನ ಕ್ಲೀನಾಗಿ ಅದಕ್ಕೆ ಲೇಯರಾಗಿ ಕಲರ್ಫುಲ್ಲಾಗಿ ಹಾಕೋಣ. ಆ್ಯಕ್ಚುಲಿ ಇದನ್ನು ನೀವು ಚಾಪ್ ಮಾಡಿನೂ ಕೂಡ ಹಾಕೊಳ್ಬೋದು, ಬಟ್ ಏನಂದ್ರೆ ನಮ್ಮ ಮನೆಗೆ ಯಾರಿಗೆ ಇಷ್ಟ ಇಲ್ಲ ಚಂದ? ನನಗೆ ಇಷ್ಟ ಇಲ್ಲ, ಅದಕ್ಕೆ ದೊಡ್ಡದಾಗಿ ಕಟ್ ಮಾಡಿದ್ರೆ ಬಾಯಿ ಸಿಗುತ್ತೆ. ಅವಾಗ ತೆಗ್ದಾಕ್ಬಿಡ್ಬೋದು ಅಂದ್ಬಿಟ್ಟು ನಾವು ಈ ರೀತಿ ಮಾಡೋದು. ಬಟ್ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಸ್ಟೈಲ್ ನೋಡಿ ಹೆಂಗಿದೆ ಫಿನಿಶಿಂಗು. ನೋಡಿ ಫಿನಿಶಿಂಗ್ ಯಾವಾಗ ಮಾತಾಡಿ. ಓಕೆ, ಸೊ ಲಿಡ್ನ ಕ್ಲೋಸ್ ಮಾಡ್ತೀವಿ. ಎಷ್ಟು ವಿಷಲ್? ಸೊ ಪ್ರೇ ಗಾಡ್ 2 ವಿಷಲ್ಸ್ ಚೆನ್ನಾಗಿ ಬರಲಿ ಅಂತ. ಸೊ 2 ವಿಷಲ್ಗೆ ಆಗಿದ ತಕ್ಷಣ ತೆಗಿನ ಪ್ರೇ ಗಾಡ್ ಚೆನ್ನಾಗಿ ಬರಲಿ ಅಂತ. ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಕಲರ್ಫುಲ್ ಆಗಿದೆ, ನೋಡ್ಬಿಟ್ಟು ಹೇಳಿ. ಆ್ಯಕ್ಚುಲಿ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ, ಬಿಕಾಸ್ ನಾನು ಮೊದಲೇ ಹೇಳಿದ್ನಲ್ಲ. ಸೊ ಚಂದು ಎಲ್ಲ ಬಂದರೆ ಫುಲ್ ಕಿಚನ್ ಎಲ್ಲ ಮೆಸ್ಸಿ ಆಗುತ್ತೆ. ಸೊ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಅಂತೂ ನನಗೆ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಣ್ಣ ಪುಟ್ಟದ್ದು ಅದಾದಮೇಲೆ ನೇಸರ್ಗೆ ಊಟ ಮಾಡಿ ಮಲಗಿಸ್ಬೇಕು, ಬಿಕಾಸ್ ಅವನಿಗೂ ನಾಳೆ ಸ್ಕೂಲ್ ಇದೆ. ಸೊ ಹಾಗಾಗಿ ಬೇಗ ಅವನಿಗೂ ಊಟ ಮಾಡಿಸಿ ಮಲಗಿಸ್ಬೇಕು. ಇವಾಗ ಅವನಿಗೂ ಅನ್ನಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಎಸ್, ಇವಾಗ 2 ವಿಷಲ್ಸ್ ಕುಕ್ಕರ್ ಕೂಗಿದೆ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ನಾನು ಫ್ಲೇಮ್ ಕೂಡ ಆಫ್ ಮಾಡಿದ್ದೀನಿ. ಸೊ 2 ವಿಷಲ್ಸ್ ಕುಕ್ ಆಗಿದೆ. ಸೊ ಇವಾಗ ನೆಕ್ಸ್ಟು ಬಂತು. ಸೊ ಇವಾಗ ಅದು ಪ್ರೆಷರ್ ಬಿಟ್ಟ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ನಾವೆಲ್ಲ ಅಡುಗೆ ಮಾಡೋ ಅಷ್ಟರಲ್ಲಿ ನೇಸರು ಕೂಡ ಹಾಗೆ ಆಟ ಆಡ್ಕೊಂಡಿದ್ದ. ಸೊ ಅದಾದಮೇಲೆ ಇನ್ನೂ ಅವನಿಗೆಲ್ಲ ಊಟ ಎಲ್ಲ ಮಾಡಿಸಿ ಮಲಗಿಸ್ಬೇಕಿತ್ತು, ಬಿಕಾಸ್ ಸ್ಕೂಲೆಲ್ಲ ಇತ್ತು. ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಸೊ ಇದೆಲ್ಲ ಎತ್ತಿ ಇಲ್ಲಿ ಇಟ್ಟಿದ್ದೀನಿ, ಡಸ್ಟ್ಬಿನ್ಗೆ ಹಾಕಬೇಕು. ಸೊ ಎಸ್ಸಿರಿ ನೀವು ನೋಡ್ತಾ ಇರ್ಬೋದು. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇದು ನೇಸರದು ಬಟ್ಟೆ ಒಂದು ವಾಷಿಗೆ ಹಾಕಬೇಕು. ಸೊ ಬಿಟ್ಟರೆ ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಗಿದೆ. ನನ್ನ ಜ್ಯೂಸ್ ಇನ್ನೂ ಅಲ್ಲಿ ಹಾಗೆ ಸ್ವಲ್ಪ ಇದೆ. ಅದು ಬಿಟ್ಟರೆ ಕುಕ್ಕರ್ ಇವಾಗ ಪ್ರೆಷರ್ ಬಿಡ್ತಾ ಇದೆ. ಬಿಟ್ಟ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಹೊಡಿತಾ ಏಟಾಯ್ತಾ? ತೋರಿಸು. ಸೊ ಶೋಮಿ. ಸೊ ಇವಾಗ ಟೊಮೆಟೊ ಬಾತ್ ರೆಡಿಯಾಗಿದೆ. ಚೆಕ್ ಮಾಡೋಣ ಬನ್ನಿ. ಪ್ರೆಷರ್ ಬಿಟ್ಟಿದೆ. ಸೊ ಕ್ಯಾಪ್ಸಿಕಮ್ನ ಫಸ್ಟ್ ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀಯಾ? ನೀವಿಲ್ಲಿ ನೋಡಿದಿರ್ಬೋದು, ಪ್ರೆಷರೆಲ್ಲ ಬಿಟ್ಟು ಕುಕ್ಕರೆಲ್ಲ ಲಿಡ್ ಓಪನ್ ಮಾಡಿದ್ವಿ. ಸೊ ಇನ್ನೊಂದು ವಿಷಯ ಏನಂದರೆ, ಐ ಆಮ್ ಸೋ ಅಬ್ಸೆಸ್ಡ್ ವಿತ್ ದ್ಯಾಟ್. ನನಗೆ ಒಂದು ಇಷ್ಟ ಇದೆ, ಏನಂತಂದರೆ ರೈಸ್ ಏನಾದರೂ ಮಾಡಿದ ತಕ್ಷಣ ಅಥವಾ ಏನೇ ಮಾಡಲಿ ಕುಕ್ಕರಲ್ಲಿ, ಸೊ ಮಾಡಿದ ತಕ್ಷಣ ನಾನೇ ಫಸ್ಟ್ ಓಪನ್ ಮಾಡಬೇಕು, ಅದನ್ನು ನಾನೇ ಫಸ್ಟ್ ತಿರುಗಿಸ್ಬೇಕು. ಸೊ ನಮ್ಮಮ್ಮ ಮಾಡಿದಾಗೂ ಅಷ್ಟೇ, ಅಥವಾ ನಾನು ನಮ್ಮಮ್ಮನ ಮನೆಗೆ ಹೋಗಿ ಏನಾದರೂ ಅಡುಗೆ ಮಾಡೋವಾಗ ಅಷ್ಟೇ, ಫಸ್ಟ್ ನಾನೇ ಟರ್ನ್ ಮಾಡಬೇಕು, ನಾನೇ ತಿರುಗಿಸ್ಬೇಕು. ಸೊ ಅದು ನಾನೇ ಮಿಕ್ಸ್ ಮಾಡಬೇಕು. ನನಗಂತೂ ಅದೇನೋ ತುಂಬ ಒಂಥರ ಇಷ್ಟ ನನಗೆ. ಸೊ ಹಾಗಾಗಿ ಚಂದು ಹೇಳಿದ್ರಲ್ವ, ಸೊ ನೀವು ನೋಡಿರ್ಬೋದು. ಸೊ ಚಂದು ಹೇಳ್ತಾಯಿದ್ರು ಪ್ರೆಷರ್ ಬಿಟ್ಟಿದೆ ಅಂತ. ಅದಾದಮೇಲೆ ಕ್ಯಾಪ್ಸಿಕಮ್ ಎಲ್ಲ ಒಂದು ಬೌಲಿಗೆ ತೆಗೆದುಬಿಟ್ಟು, ಸೊ ಇಲ್ಲಿ ನಾನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಪರ್ಸ್ನಲಿ ನಾನು ಮೊದಲೇ ಹೇಳಿದಾಗೆ ನನಗೆ ತುಂಬ ಇಷ್ಟ ಆ ಥರ ಮಿಕ್ಸ್ ಮಾಡೋದಕ್ಕೆಲ್ಲ ರೈಸ್ ಎಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬ ಬಿಡಿ ಬಿಡಿಯಾಗಿ ಸೂಪರಾಗಿತ್ತು ಕನ್ಸಿಸ್ಟೆನ್ಸಿ ಅಂತೂ. ಸೊ ನಾವು ಏನು ಮೆಜರ್ಮೆಂಟ್ ತೋರಿಸಿದ್ದೀವಿ, ಸೊ ಅದೇ ಮೆಜರ್ಮೆಂಟಲ್ಲೇ ಮಾಡಿರೋದು. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಮಾತ್ರ ಅದು ಒಂದು ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಹೇಳೋಕ್ಕಾಗಲ್ಲ. ಪ್ಯಾಕ್ ಮಾಡ್ತಾ ಇದ್ದೀವಿ.
ಸೊ ಅವತ್ತು ಆ್ಯಕ್ಚುಲಿ ನಾವೆಲ್ಲರೂ ಮೀಟ್ ಆಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮಕ್ಕಳಿಗೆ ನೆಕ್ಸ್ಟ್ ಡೇ ಸ್ಕೂಲ್ ಇರೋದ್ರಿಂದ ಮತ್ತು ನಾವಿಲ್ಲಿ ಆಲ್ರೆಡಿ ಅಡುಗೆ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಮೀಟ್ ಆಗಿಲ್ಲ. ಅದಕ್ಕೆ ಅವ್ರ ಮನೆಗೂ ಕಳಿಸ್ತಾ ಇದ್ವಿ, ನಮ್ಮ ಫ್ರೆಂಡ್ಸ್ ಮನೆಗೂ ಕೂಡ. ಸೊ ಅವ್ರಿಗೂ ಸಖತ್ ಇಷ್ಟ ಆಯಿತು. ಬಿಕಾಸ್ ಇದಕ್ಕಿಂತ ಮುಂಚೆ ನಾನು ಮಾಡಿನೂ ಅವ್ರಿಗೆ ಟೇಸ್ಟ್ ಮಾಡಿಸಿದ್ದೀನಿ ಇದನ್ನು. ಸೊ ಹಾಗಾಗಿ ಸರಿ ಟೊಮೆಟೊ ಬಾತ್ ಏನಾದ್ರು ಮಾಡೋಂಗಿದೆ ನನಗೂ ಕಳಿಸು ಅಂತ ಹೇಳಿದರು. ಹಾಗಾಗಿ ಕಳಿಸ್ತಾ ಇದ್ವಿ. ನನಗೆ ಚಂದುಗೆ ತುಂಬಾ ಪ್ಯಾಷನ್ ಇದೆ. ಲೈಕ್ ನಮ್ಮಿಬ್ಬರಿಗೂ ಕುಕ್ಕಿಂಗ್ ಅಂದರೆ ಸಖತ್ ಇಷ್ಟ. 2 ಗಂಟೆ ರಾತ್ರಿಲಿ ಅಡುಗೆ ಮಾಡಿ ಅಂದ್ರೂ ನಾವು ಮಾಡ್ತೀವಿ. ಆ್ಯಂಡ್ ಎಷ್ಟೇ ಟಯರ್ಡ್ ಆಗಿದ್ರು ಕೂಡ ನಾವು ಅಡುಗೆ ಮಾಡೇ ಮಾಡ್ತೀವಿ. ಸೊ ನಮ್ಮಿಬ್ಬರಿಗೂ ಅಷ್ಟು ಇಷ್ಟ ಆಗುತ್ತೆ ಅಡುಗೆ ಅಂತಂದರೆ. ಸೊ ಎಲ್ಲೋದ್ರೂ ನಾವು ಔಟಿಂಗ್ ಹೋದ್ರೂ ಅಷ್ಟೇ, ಫಾರ್ಮ್ ಹೌಸು ಅಥವಾ ಏನಾದರೂ ಸ್ಟೇ ಮಾಡೋದಕ್ಕೆ ಅಥವಾ ಫಾರ್ಮ್ ಸ್ಟೇ ಆ ಥರ ಏನೋ ಮಾಡೋಕ್ಕೆ ಹೋದ್ರೂ ಅಷ್ಟೇ ನಾನು ಚಂದ ಮಸ್ಟ್ ಆ್ಯಂಡ್ ಶುಡ್ 1 ಮೀಲ್ ಆದರೂ ನಾವು ಅಡುಗೆ ಮಾಡೇ ಮಾಡ್ತೀವಿ. ಸೊ ನಮಗೆ ಅಷ್ಟು ಇಷ್ಟ ಅಡುಗೆ ಅಂತಂದರೆ. ಸೊ ಒಂದ್ಸಲ ನಾವೇನಾದರೂ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇನ್ ದ ಸೆನ್ಸ್ ಎಲ್ಲಾದರೂ ಫಾರ್ಮ್ ಸ್ಟೇ ಅಂತ ಹೇಳಿದ್ನಲ್ಲ, ಸೊ ಔಟಿಂಗ್ ಎಲ್ಲಾದರೂ ಹೋದ್ರೂ ಅಷ್ಟೇ 1 ಮೀಲ್ ಮಸ್ಟ್ ಆ್ಯಂಡ್ ಶುಡ್ ಚಿತ್ರಾನ್ನ ಅಂತೂ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಚಂದುಗೆ ಈ ರೀತಿ ಚಿಪ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಟೊಮೆಟೊ ಬಾತ್ ಸರ್ವ್ ಮಾಡೋದು ಇಷ್ಟ ಆಗುತ್ತೆ. ಸೊ ಅದಕ್ಕೆ ಹಾಗೆ ಹಾಕೊಡ್ತಾ ಇದ್ದೀನಿ. ಅದ್ರ ಜೊತೆ ಪೊಟೆಟೊ ಎಲ್ಲ, ಬಿಕಾಸ್ ಈಸ್ ಎ ಪೊಟೆಟೊ ಲವರ್. ಎಲ್ಲೋದ್ರೂ ಫ್ರೆಂಚ್ ಫ್ರೈಸ್ ಎಲ್ಲ ಬೇಕಾದರೆ ಜೀವನ ಸಾಗಿಸ್ಬಿಡ್ಬೋದು. ಸಾಕು ಅವ್ರಿಗೆ. ಓಕೆ, ಸಿ ಟೊಮೆಟೊ ಬಾತ್ ಇಸ್ ರೆಡಿ. ಆ್ಯಕ್ಚುಲಿ ಟೊಮೆಟೊ ಬಾತ್ ಮೇಲೆ ಈ ರೀತಿ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡುವಾಗ ದಯವಿಟ್ಟು ಈ ರೀತಿ ತುಪ್ಪ ಹಾಕೊಂಡು ಸರ್ವ್ ಮಾಡಿ, ಸಕ್ಕತ್ತಾಗಿರುತ್ತೆ. ಹೇಳಿ ಚಂದ, ಹೇಗಿರುತ್ತೆ? ನೀನು ಹೇಳ್ಬೇಕು ಫಸ್ಟ್ ಟೇಸ್ಟ್ ಹೆಂಗಿದೆ ಅಂತ. ಸೊ ನಾನು ಇಂತಿಗೆ ಫಸ್ಟ್ ಟೇಸ್ಟ್ ಮಾಡಿಸ್ದೆ, ನೋಡೋಣ ಹೆಂಗಿರುತ್ತೆ. ಬಿಸಿ ಇರುತ್ತೆ. ಸೂಪರ್ ಆಗಿದೆ, ವೆರಿ ನೈಸ್. ಆ್ಯಕ್ಚುಲಿ ನೋ, ಎಸ್, ಸೂಪರ್. ಸೊ ಈ ಟೊಮೆಟೊ ಬಾತ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಸೊ ನನಗೂ ಖುಷಿ ಆಗುತ್ತೆ. ಆ್ಯಂಡ್ ಇವಾಗ ನಾನು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ನನಗೆ ಕ್ಯಾಪ್ಸಿಕಮ್ ಇಷ್ಟ. ಸೊ ಹಾಗಾಗಿ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ರೆ, ತಿಂದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಎಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ನನ್ನ ವ್ಲಾಗ್ ಇಷ್ಟ ಆದಲ್ಲಿ ಅಥವಾ ಯಾರಾದರೂ ಹೊಸದಾಗಿ ನನ್ನ ವ್ಲಾಗ್ನ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿ ಆಗೋಣ. ಸೊ ಸ್ಟೇ ಟ್ಯೂನ್, ಸಿ ಯು ಟುಮಾರೋ. ಆ್ಯಂಡ್ ಒನ್ ಮೋರ್ ಥಿಂಗ್, ಒನ್ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ನನ್ನ ವ್ಲಾಗ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನನ್ನ ವ್ಲಾಗಲ್ಲಿ ಹಾಕೋ ರೆಸಿಪಿಗಳಾಗಿರ್ಬೋದು ಆ್ಯಂಡ್ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಹಾಕುವಂಥ ರೆಸಿಪೀಸ್ ಆಗಿರ್ಬೋದು, ಖಂಡಿತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಸ ಹೊಸ ರೆಸಿಪಿನ ಶೇರ್ ಮಾಡ್ತಾರೆ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್, ಸಿ ಯು ಟುಮಾರೋ. ಗುಡ್ ನೈಟ್.